ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಮಂಜುನಾಥ ಶರ್ಮಾ. ಇವತ್ತು ನಾನು ಕಠೋಪನಿಷತ್ತಿನ 2ನೇ ವಲ್ಲಿ ಇದರ ಬಗ್ಗೆ ಮಾತಾಡಬೇಕು ಅಂತಿದ್ದೀನಿ. 4ನೇ ಶ್ಲೋಕವಾಗಿರ್ತಕ್ಕಂಥದ್ದು. ನಿನ್ನೆ ಪ್ರಾಣ ಪುರದ ಬಗ್ಗೆ ಮಾತಾಡ್ತಾ ಇದ್ದೆ. ಅವನು ಎಲ್ಲಿ ವಾಸ ಮಾಡ್ತಾನೆ, ಆ ದೇಹಕ್ಕೆ ಏನಂತ ಹೆಸರು, ಪುರ ಅಂತ ಹೆಸರು ಅಂತ ಕೂಡ ನಾನು ಹೇಳಿದೆ. ವಾಮನ ಅಂತಂದರೆ ಏನು ಅಂತಲೂ ಹೇಳಿದೆ. ಇವತ್ತಿನ ಪ್ರಶ್ನೆಯಲ್ಲಿ ನಾನು ದೇಹ ಬಿಟ್ಟ ಮೇಲೆ ಶರೀರದ ಸ್ಥಿತಿ ಏನು ಅನ್ನೋ ಬಗ್ಗೆ ನಾವು ಗೊತ್ತಿರದೆ ಆದರೂ ಕೂಡ ಇದು ವಿಷಯ ತಿಳಿಸ್ತಾ ಇದ್ದೀನಿ. ಇದೆಲ್ಲ ನಿಮಗೆ ಇಷ್ಟವಾಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇದನ್ನು ವಿಡಿಯೋನ. ಎಲ್ಲರಿಗೂ ಅನುಕೂಲವಾಗಲಿ. ಯಾಕೆಂದರೆ ಈ ಕಠೋಬಲ್ಲಿನ ತಿಳ್ಕೊಂತು ಅಂತಂದರೆ ಇನ್ನು ಯಾವ ಜನ್ಮದಲ್ಲೂ ಜನ್ಮ ಕೂಡ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಕಠವಲ್ಲಿ ಹೇಳುತ್ತೆ. ಆದ್ದರಿಂದ ನಿರ್ಬೀಜವಾಗ್ತಕ್ಕಂಥ ಈ ವಿಜ್ಞಾನವನ್ನು ಎಲ್ಲರೂ ತಿಳ್ಕೋಬೇಕು. ಆದ್ದರಿಂದ ಇದರ ಬಗ್ಗೆ ನಾನು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಈ 4ನೇ ಶ್ಲೋಕ ಯಾವ ರೀತಿ ಇದೆ ಅಂತಂದರೆ, ಅಸ್ಯ ವಿಸ್ರಂಸಮಾನಸ್ಯ ಶರೀರಸ್ಥಸ್ಯ ದೇಹಿನಃ ದೇಹಾತ್ ವಿಮುಚ್ಯಮಾನಸ್ಯ ಕಿಮತ್ರ ವಿಶಿಷ್ಯತೆ ಏತದ್ವೈ ತತ್. ಶರೀರಸ್ಥಸ್ಯ ಶರೀರದಲ್ಲಿರುವ ಅಸ್ಯ ಈ ದೇಹಿನಃ ದೇಹಿಯು, ದೇಹವನ್ನು ಯಾರು ಪಡೆದಿರೋನೋ ಅವನು ದೇಹಿ. ಅಂದರೆ ಆತ್ಮ ದೇಹವನ್ನು ಪಡೆದಿದ್ದಾನೆ, ಆದ್ದರಿಂದ ಇವನು ದೇಹಿ. ಆತ್ಮನು ವಿಸ್ರಂಸಮಾನಸ್ಯ ಸಡಿಲವಾಗಿ, ದೇಹದಿಂದ ವಿಮುಚ್ಯಮಾನಸ್ಯ ಬಿಡಲ್ಪಟ್ಟಾಗ, ಅತ್ರ ಇಲ್ಲಿ ಅಂದರೆ ಈ ದೇಹದಲ್ಲಿ, ಪರಿಶಿಷ್ಯತೆ ಏನು ಉಳಿಯುತ್ತದೆ, ಏತದ್ವೈ ತತ್ ಇದೆ ಅದು. ಶರೀರದಲ್ಲಿರುವ ಈ ಆತ್ಮನ ದೇಹದಿಂದ ಸಡಿಲವಾಗಿ ಬಿಟ್ಟು ಹೋಗುವಾಗ ಇಲ್ಲಿ ಇನ್ನೇನು ತಾನೇ ಉಳಿಯುತ್ತೆ, ಅದೇನು ಅಂತ ಹೇಳ್ಬಿಟ್ಟು ಈ ಶ್ಲೋಕದ ಅರ್ಥ. ಇಷ್ಟು ಹೇಳಿದ್ರೆ ಏನು ಗೊತ್ತಾಗಲ್ಲಲ್ವ. ಆದ್ದರಿಂದ ಮುಂದೆ ಇದನ್ನು ಏನು ಅಂತ ತಿಳ್ಕೊಳ್ಳೋಣ. ನಮ್ಮ ಇಂದ್ರಿಯಗಳೆಲ್ಲ ಯಾರನ್ನು ಆಶ್ರಯಿಸಿದೆಯೋ, ಯಾರು ನಮ್ಮ ಪ್ರಾಣವಾಯುಗಳನ್ನು ಬೇರೆ ಬೇರೆ ಕೆಲಸಗಳಲ್ಲಿ ನೇಮಿಸಿ ತಮ್ಮ ಕೆಲಸಗಳನ್ನು ಅವು ಮಾಡುವಂತೆ ಮೇಲ್ವಿಚಾರಣೆ ನೋಡಿಕೊಳ್ಳುತ್ತಾನೋ, ಆ ಆತ್ಮನೇ ಏಕಾದಶದ್ವಾರಗಳ ಪುರವೆನಿಸಿದ ನಮ್ಮ ಶರೀರಕ್ಕೆ ದೊರೆ, ರಾಜ. ದೊರೆಯು ರಾಜಧಾನಿಯನ್ನು ಬಿಟ್ಟು ಬೇರೆ ಕಡೆಗೆ ತೆರಳಿದರೆ ಅವನ ಪರಿವಾರವು, ಪ್ರಜೆಗಳು ಅವನ ಹಿಂದೆ ಹೋಗುವಂತೆ ಆತ್ಮನು ಶರೀರವನ್ನು ಬಿಟ್ಟು ಹೋದರೆ ಪ್ರಾಣಾದಿ ಸಮೂಹಗಳು ಅವನ ಹಿಂದೆಯೇ ಹೊರಟೋಗುತ್ತೆ. ಆದ್ದರಿಂದ ಒಬ್ಬ ರಾಜ ಅವನ್ನ ಇಷ್ಟಪಟ್ಟಿತ್ತು ಅಂತ ಎಲ್ಲರೂ, ಅವನೇನೋ ಹೋಯ್ತು ಅಂತಂದು ಅವನ ಹಿಂದೆ ಎಲ್ಲರೂ ಬಿಟ್ಟು ಹೊರಟೋಗ್ತಾರೆ. ಆ ಜಾಗ ಬೇಡ ನಮಗೆ, ಮುಂದೆ ಬರ್ತಕ್ಕಂಥ ರಾಜ ಹಾಗೂ ಏನು ಕಥೆಯೋ ಅಂತ. ಹಾಗೆ ಈ ಪ್ರಾಣಾದಿಗಳು ಬಿಟ್ಟು ಹೋಯಿತು ಅಂತಂದರೆ ಮುಗೀತು. ಅಂದರೆ ರಾಜ ಮುಖ್ಯ ಪ್ರಾಣ ಬಿಟ್ಟು ಹೋಯಿತು ಅಂತಂದರೆ ಇನ್ನು ಬಾಕಿ ಎಲ್ಲ ಪ್ರಾಣಗಳು ತನ್ನಷ್ಟಾನೆ ಹೊರಟು ಹೋಗುತ್ತೆ, ಅವಕ್ಕೆ ಕೆಲಸ ಇಲ್ಲಿರಲ್ಲ. ಆದ್ದರಿಂದ
ಆಗ ದೇಹದ ಎಲ್ಲ ಚಟುವಟಿಕೆ ಏನಾಗುತ್ತೆ, ನಿಂತು ಹೋಗುತ್ತೆ. ಬದುಕಿದ್ದಾಗ ಎಷ್ಟೇ ದೊಡ್ಡ ಮನುಷ್ಯನಾಗಿದ್ದರೂ ಕೂಡ ದೇಹದ ಸ್ವಾಮಿಯು ಇದನ್ನು ಬಿಟ್ಟು ಹೋದರೆ ಅವನ ಶರೀರವು ಹೊಳತು ಹೋಗುತ್ತೆ, ನಾರಾಗುತ್ತೆ, ಒಂಥರ ಕ್ರಿಮಿಕೀಟಗಳೆಲ್ಲ ತಿಂದು ಅದು ನಾಶವಾಗುತ್ತೆ. ಅಷ್ಟೇ ಹೊತ್ತು ಇರುವಾಗ ಆ ಕ್ರಿಮಿಕೀಟಗಳು ಕೂಡ ನೋಡಿ, ಆ ಪ್ರಾಣ ಇರುವಾಗ ಕ್ರಿಮಿಕೀಟಗಳು ಕೂಡ ಹತ್ತಿರ ಬಂದು ಇವನ್ನ ಏನೂ ಮಾಡಲಿಕ್ಕಾಗಲ್ಲ. ಅದೇ ಪ್ರಾಣ ಹೋಯಿತು ಅಂದರೆ ತನ್ನಷ್ಟಾನೇ ಎಲ್ಲ ಪ್ರಾಣಿಗಳು ಬಂದು ಇವನು ಹೇಗೆ ಬೇಕಾದ್ರೆ ಸಣ್ಣ ಸಣ್ಣ ಕೀಟಗಳು, ದೊಡ್ಡ ಪ್ರಾಣಿ ಏನೋ ಬೈ ಕೀಟಗಳೇ ಅದನ್ನ ತಿಂದು ಹಾಕಿಬಿಡುತ್ತೆ. ಅವನಲ್ಲಿರ್ತಕ್ಕಂಥ ದೇಹದಲ್ಲಿರ್ತಕ್ಕಂಥ ಆ ಸಣ್ಣ ಸಣ್ಣ ಕ್ರಿಮಿಗಳೇನಿದೆಯೋ ಅವೇ ತಿಂದು ದೊಡ್ಡವಾಗಿಬಿಡ್ತವೆ. ಇವನು ಏನೂ ಇರಲ್ಲ. ಆದ್ದರಿಂದ ತನ್ನ ಉತ್ಪತ್ತಿ ಸ್ಥಾನವಾದ ಪಂಚಭೂತಗಳನ್ನು ಸೇರುತ್ತೆ. ದೇಹ ಪಂಚಭೂತಗಳಲ್ಲಿ ಪ್ರಾಣವನ್ನಲ್ಲಿ ಸೇರುತ್ತೆ, ದೇಹ ಮಣ್ಣಿನಲ್ಲಿ ಸೇರುತ್ತೆ, ನೀರು ಉಪ್ಪಿನಲ್ಲಿ ಸೇರುತ್ತೆ, ಆಕಾಶದಲ್ಲಿ ಸೇರುತ್ತೆ. ಹೀಗೆ ಪಂಚಭೂತಗಳಲ್ಲಿ ಲೀನವಾಗಿ ಹೋಗುತ್ತೆ. ಇನ್ನಲ್ಲೇನು ಉಳಿದಿರಲ್ಲ. ಪ್ರಾಣ ಮಾತ್ರ, ಜೀವ ಮಾತ್ರ ಎಲ್ಲೋ ಹೋಗಿ ತನ್ನ ಕೆಲಸವನ್ನು ಮಾಡಿಕೊಳ್ತಾನೆ. ಆಗ ಆ ಜೀವ ಅಂತಕ್ಕಂಥವನು ಯಾವ ದೋಷಗಳೂ ಇಲ್ಲದೆ ಇರತಕ್ಕಂಥ ಹಿಂದಿನ ವಾಸನೆ ಇರ್ತಕ್ಕಂಥ ಜೀವ ಮಾತ್ರ ಆಗಿರ್ತಾನೆ. ಅವನಿಗೆ ದೇಹ ಬೇಕಿಲ್ಲ, ಕೊನೆ ತನಕ ಅವನಿದ್ದೇ ಇರ್ತಾನೆ. ಆದ್ದರಿಂದ ಆ ಜೀವ ಎಲ್ಲಿ ಸೇರಬೇಕು? ಭಗವಂತನಲ್ಲಿ ಸೇರಬೇಕು. ಇಲ್ಲದೆ ತೊಂದರೆ ಮೋಕ್ಷ ಅಂದರೆ ಈ ಸ್ವರ್ಗಕ್ಕೋ ಅಥವಾ ಪಾತಾಳಕ್ಕೋ ಸೇರಿ ಇಲ್ಲ ಇರ್ತಕ್ಕಂಥ ಸುಖ ದುಃಖಗಳನ್ನು ಅನುಭವಿಸಿ ತಿರುಗಿ ವಾಪಸ್ಸು ಇಲ್ಲೇ ಬರಬೇಕಾಗತ್ತೆ. ಅದಾಗಬಾರ್ದು. ಅದರಿಂದ ಮುಖ್ಯವಾಗಿ ನಾವು ಧ್ಯಾನವನ್ನು, ಆ ಭಗವಂತನನ್ನು ಪ್ರತಿನಿತ್ಯ ಧ್ಯಾನ ಮಾಡ್ತಾನೆ ಇರಬೇಕು. ಕಿಮತ್ರ ವಿಶಿಷ್ಯತೆ ಅಂತ ಈ ಕೊನೆಯ ಲೈನಲ್ಲಿ ಹೇಳಿದೆ. ಅಲ್ಲಿ ಏನು ಉಳಿಯುತ್ತದೆ ಎಂದರ್ಥ. ಆತ್ಮನು ಶರೀರವನ್ನು ಬಿಟ್ಟ ಮೇಲೆ ಅಲ್ಲಿ ಏನು ಉಳಿಯುತ್ತದೆ? ಈ ಪ್ರಶ್ನೆಯಿಂದ ಶ್ರುತಿಯು ಅಲ್ಲಿ ಏನೂ ಉಳಿಯುವುದಿಲ್ಲ ಎಂಬ ಸತ್ಯವನ್ನು ಖಡಾಖಂಡಿತವಾಗಿ ಒತ್ತಿ ಹೇಳಿ ತಿಳಿಸ್ತಾ ಇದೆ. ಆತ್ಮನು ಶರೀರವನ್ನು ಬಿಟ್ಟು ಹೋದ ಮೇಲೆ ಹೆಡವಾಗಿ ಉಳಿಯುವ ಆ ಜಡದೇಹದಲ್ಲಿ ನಾವು ಜಂಬ ಕೊಚ್ಚಕೊಳ್ಳುವಂತಹ ಯಾವ ವಿಶೇಷವೂ ಇರುವುದಿಲ್ಲ. ನೋಡಿ, ಇರ್ತಕ್ಕಂಥ ಇರೋ ಟೈಮ್ನಲ್ಲಿ ನಾವು ಇಂಥ ಬೇಡದ ಇರ್ತಕ್ಕಂಥ ಕೆಟ್ಟ ಮಾತುಗಳನ್ನ ಆಡ್ತಾ ನಮ್ಮ ಜೀವನವನ್ನು ವ್ಯರ್ಥ ಮಾಡ್ತಾ ಅನ್ಯರಲ್ಲಿ ಸುಮ್ಮನೆ ಏನೋ ಸೇರಿ ತಮಾಷೆ ಮಾಡಿ ಅದು ಮಾಡಿ ಇದು ಮಾಡಿ ಜೊತೆಗೆ ಜಗಳ ಆಡಿಕೊಂಡು ಸಂತೋಷ ಇಲ್ಲದೆ ನಮ್ಮ ಜೀವನವನ್ನು ವ್ಯರ್ಥವಾಗಿ ಹಾಳು ಮಾಡ್ತೀವಿ. ಆ ವ್ಯರ್ಥವಾಗಿ ಹಾಳು ಮಾಡ್ತಕ್ಕಂಥ ಸಮಯನ ಅದೇ ಭಗವಂತನಲ್ಲಿ ಕಳೆದ್ರೆ ಯಾರುಡನಿಗೂ ಬೇಡ. ಯಾತಕ್ಕೆ ಬೇಕು? ನಮ್ಮ ಮನಸ್ಸನ್ನ ಹಾಳು ಮಾಡಿಕೊಂಡು, ನಮ್ಮ ದೇಹನ ಹಾಳು ಮಾಡಿಕೊಂಡು, ಎಲ್ಲ ರೀತಿ ನಮ್ಮ ತಲೆಯನ್ನು ಕೆಡಿಸ್ಕೊಂಡು ತಿರುಗಿ ಪುನಃ ಹುಟ್ಟಬೇಕು ಅಂತ ಮನಸ್ಸು ಯಾಕೆ ಬೇಕು? ಆದ್ದರಿಂದ ನೀವು ಎಲ್ಲೇ ಇರಿ, ಹೇಗೆ ಇರಿ, ನಗರಕ್ತಾ ಆ ಭಗವಂತನ ಧ್ಯಾನ ಮಾಡ್ತಾ ಇದ್ದರೆ ನಿಮಗೆ ಕಷ್ಟ ಸುಖ ಎರಡೂ ಗೊತ್ತಾಗೋದಿಲ್ಲ. ಇಲ್ಲಿ ಸುಖ ದುಃಖದಲ್ಲಿ ಸಮನಾಗಿರಬೇಕು ಅಂತ ಹೇಳ್ಬಿಟ್ಟು ಶ್ರೀಕೃಷ್ಣ ಹೇಳೋದ್ರಿಂದ ನಾವು ಯಾವಾಗಲೂ ಒಂದೇ ರೀತಿಯಲ್ಲಿ ಇರಬೇಕಾಗತ್ತೆ. ಆ ಒಂದೇ ರೀತಿಯಲ್ಲಿ ಇರಬೇಕು ಅಂತಂದರೆ ನಾವು ಆ ಭಗವಂತನನ್ನು ಧ್ಯಾನ ಮಾಡಲೇಬೇಕು. ಈ ಸತ್ಯನ ಯಾವಾಗ ನಾವು ತಿಳಿತೀವೋ ಆವಾಗ ನಮಗೆ ಈ ನಾಶ ಅಂತಕ್ಕಂಥದ್ದಿಲ್ಲ. ನಮಗೆ ಅಂದರೆ ಯಾರಿಗೆ? ಆತ್ಮನಿಗೆ. ಆದ್ದರಿಂದ ಅದು ಖಾಲಿ ಚಿಪ್ಪ ಮಾತ್ರ ಅಲ್ಲದೆ ಬೇರೇನೂ ಅಲ್ಲ ಅಂತ ಹೇಳ್ಬಿಟ್ಟು ಉಪನಿಷತ್ತು ಸಾರಿ ಹೇಳ್ತಾ ಇದ್ದೇನೆ. ನಮಸ್ಕಾರ ವೀಕ್ಷಕರೇ. ಮುಂದಿನ ವಿಷಯನ ನಿಮ್ಮ ಮುಂದಿನ ಇದರಲ್ಲಿ ತಿಳಿಸ್ತೇನೆ. ನಮಸ್ಕಾರ. ಇದೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.